ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ರೀಸೆಂಟ್ಲಿ ನಾನು ಇವಾಗ ಏನು ವ್ಲಾಗ್ಸ್ ನೋಡ್ತಾ ಇದ್ದೀನೋ, ಸೊ ಅದರಲ್ಲಿ ಆಗಿರ್ಬೋದು ಮತ್ತೆ ಡೆಲಿವರಿ ಆದಾಗಿಂದ ಆಗಿರ್ಬೋದು ಸಾಕಷ್ಟು ಕ್ವಶನ್ಗಳು ನನಗೆ ಬರ್ತಾ ಇತ್ತು. ಹಾಗಾಗಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಹಾಕಿದ್ದೆ, ನಿಮ್ಮ ಕ್ವಶನ್ಸ್ ಏನೇ ಇದ್ರು ಕೂಡ ಕೇಳಿ ಅಂತೇಳಿ. ಸೊ ಅದೇ ಥರ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಖತ್ತು ಕ್ವಶನ್ಸ್ ಬರ್ತಾ ಇತ್ತು, ಅಲ್ಲೂ ಕೂಡ ಪೋಸ್ಟ್ ಹಾಕಿದ್ದೆ. ಕಮ್ಯುನಿಟಿ ಪೋಸ್ಟಲ್ಲಿ ಬಂದು ನೀವು ಆರಾಮ್ಸೆ ಕ್ವಶನ್ ಹಾಕ್ಬೋದು ಅಂತೇಳಿ. ಫೈನಲಿ ಕೆಲವೊಂದಷ್ಟು ಕ್ವಶನ್ಸ್ ಬಂತು. ಸೊ ಅಷ್ಟರೊಳಗಡೆ ರಿಪೀಟೆಡ್ ಆಗಿರುವಂಥ ಕ್ವಶನ್ಸ್ ಬಿಟ್ಟು ಪರ್ಟಿಕ್ಯುಲರ್ ಆಗಿ ನಾನು ಆನ್ಸರ್ ಮಾಡಲೇಬೇಕಾಗಿರುವಂಥ ಕ್ವಶನ್ಸ್ಗಳಿಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ ಒಂದು ಉತ್ತರಗಳನ್ನ. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ, ಸೊ ಫ್ರೆಂಡ್ಸ್, ತುಂಬಾ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಿ. ಸೊ ನಿಮ್ಗೆ ಯಾರಿಗಾದ್ರೂ ನನ್ನ ಚಾನಲ್ ಹಾಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೆಲವೊಂದಷ್ಟು ನೋಟ್ ಮಾಡಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಅದರಲ್ಲಿ ಇರೋ ಹಾಗೆ ಮೊದಲನೇ ಕ್ವಶನ್, ಇವಾಗ ನಾನು ನಿಮಗೆ ಉತ್ತರ ಕೊಡೋದೇನಂದ್ರೆ, ನನ್ನ ಮಕ್ಕಳ ಏಜ್ ಡಿಫರೆನ್ಸ್ ಏನು ಅಂತೇಳಿ. ಸೊ ಚಿಟ್ಟಿ, ಧ್ರುವ, ಧೃತಿ, ದೃಷ್ಟಿ 3 ಮಕ್ಕಳು. ಸೊ ಚಿಟ್ಟಿ, ಮಿಟ್ಟಿ, ಮಿಂಚು. ಸೊ ಪೆಟ್ ನೇಮಲ್ಲಿ ಕರೆಯೋಕೆ ನನಗೆ ತುಂಬ ಇಷ್ಟ, ಹಾಗಾಗಿ ಈ ಥರ ಕರಿತಾ ಇರ್ತೀನಿ. ಸೊ ಮೊದಲನೇ ಮಗ ಹುಟ್ಟಿದ್ದು 2018, ಹಾಗೆ ಎರಡನೇವಳು ಹುಟ್ಟಿದ್ದು 2021, ಹಾಗೆ ಮೂರನೇವಳು ಹುಟ್ಟಿರೋದು 2024. ಆ್ಯಂಡ್ ಫಸ್ಟ್ನೇವಳಿಗೆ ಚಿಟ್ಟಿಗೆ ಮತ್ತು ಮಿಟ್ಟುಗೆ ಅಂದರೆ ಮಗನಿಗೆ ಮತ್ತು ಮಗಳಿಗೆ ಫಸ್ಟ್ ಸೆಕೆಂಡ್ಗೆ 3 ಇಯರ್ಸ್, ಕರೆಕ್ಟಾಗಿ 3 ಇಯರ್ಸ್ ಏಜ್ ಗ್ಯಾಪ್ ಇದೆ. ಹಾಗೆ ಮತ್ತು ಎರಡನೇ ಪಾಪುಗೆ ಮೂರನೇ ಪಾಪುಗೆ ಎಕ್ಸಾಕ್ಟ್ ಆಗಿ 2 ಇಯರ್ಸ್ 3 ಮಂತ್ಸ್ ಗ್ಯಾಪ್ ಇದೆ. ಸೊ ಇದಿಷ್ಟು ನನ್ನ ಮಕ್ಕಳ ಏಜ್ ಡಿಫ್ರೆನ್ಸ್. ಹಾಗೆ ಸೆಕೆಂಡ್ ಕ್ವಶನ್ ಏನು ಅಂದರೆ, ನಮ್ಮ ಮ್ಯಾರೇಜ್ ಸ್ಟೋರಿ ಕೇಳಿದಿರಿ. ಸೊ ನಮ್ಮ ಮ್ಯಾರೇಜ್ ಸ್ಟೋರಿ ಇಷ್ಟಿಲ್ಲ, ತುಂಬ ದೊಡ್ಡದಿದೆ, ಬಟ್ ಬ್ಯೂಟಿಫುಲ್ ಸ್ಟೋರಿ. ಸೊ ಅದನ್ನು ಹೇಳೋಕ್ಕೆ ಈ ಒಂದು ವಿಡಿಯೋ ಸಾಕಾಗಲ್ಲ. ಆ್ಯಂಡ್ ನನಗೆ ತುಂಬ ಆಸೆ ಏನು ಅಂತಂದರೆ, ನನ್ನ ಗಂಡನ ಜೊತೆ ಶೇರ್ ಮಾಡ್ಕೋಬೇಕು ಮ್ಯಾರೇಜ್ ಸ್ಟೋರಿ ಅಂತೇಳಿ. ಸಾಧ್ಯ ಆದರೆ ನೆಕ್ಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಎಸ್, ನನಗೆ ಇಂಟ್ರೆಸ್ಟ್ ಇದೆ ಮ್ಯಾರೇಜ್ ಸ್ಟೋರಿ ಕೇಳೋಕ್ಕೆ ಅಂತೇಳಿ. ಸಚ್ ಎ ಡಿಫ್ರೆಂಟ್ ಸ್ಟೋರಿ ಅಂತ ಅನಿಸುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆಗಿ ತುಂಬ ಜನ ಕಮೆಂಟ್ಸ್ ಮಾಡಿದ್ರೆ ನಾನು ನನ್ನ ಗಂಡ ಇಬ್ಬರು ಕೂಡ ಶೇರ್ ಮಾಡ್ಕೊತೀವಿ, ಓಕೆನಾ? ಹಾಗೆ ನಾರ್ಮಲ್ ಆರ್ ಸಿ ಸೆಕ್ಷನ್ ನನಗಾಗಿರೋದು ಅಂತ ಕೇಳಿದ್ದೀರಿ. ಸೊ ನನಗೆ 3 ಪಾಪು ಕೂಡ ನಾರ್ಮಲ್. ಹಾಗೆ ಫಸ್ಟ್ನೇ ಪಾಪು ನಾರ್ಮಲ್ ಆಯಿತು ಅಂದರೆ ಅದಾದಮೇಲೆ ಆಗುವಂಥದ್ದನ್ನೆಲ್ಲದನ್ನು ಕೂಡ ನಾರ್ಮಲ್ಲೇ ಮಾಡಿಸೋದು. ಸೊ ಅದನ್ನು ತುಂಬ ಜನ ಕೇಳ್ತಾ ಇದ್ದೀರಿ. ಹಾಗೆ ನಾರ್ಮಲ್ ಆರ್ ಸಿ ಸೆಕ್ಷನ್ ಬೆಟರ್, ತುಂಬ ಜನ ಹಿಂಗೆ ಕೇಳ್ತಾ ಇರೋದು. ಹಾಗೆ ಸಿ ಸೆಕ್ಷನ್ ಬೆಟರ್ ಅಂತ ಹೇಳ್ತಾರೆ ಪೇನ್ಗೆ. ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಅನ್ನೋದು ಪೇನ್ ಇರುತ್ತೆ ನಿಜ, ಆದರೆ ಬೆಟರ್ ಅಂದರೆ ನಾರ್ಮಲ್ ಡೆಲಿವರಿನೇ. ಒರಿಜಿನಲ್ ಬರ್ತ್ ಅನ್ನೋದು ತುಂಬ ಬೆಟರ್ ಅಂತಾರೆ. ಬಿಕಾಸ್ ನಮಗೆ ಲೈಫ್ ಟೈಮ್ ನಾವು ಹೆಲ್ತಿಯಾಗಿರ್ಬೇಕಂತಂದರೆ ನಾರ್ಮಲ್ ಡೆಲಿವರಿ ಆಗೋದು ತುಂಬ ಬೆಟರ್. ಹಂಗಂತ ಸಿ ಸೆಕ್ಷನ್ ಆಗಿರೋದು ಹೆಲ್ತ್ ಸರಿ ಇರಲ್ಲ ಅಂತಲ್ಲ, ಸ್ವಲ್ಪ ಮೇಂಟೆನೆನ್ಸಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ಅವ್ರಿಗೆ ನೆಕ್ಸ್ಟ್ ಬರೋ ಅಂಥ ದಿನಗಳಲ್ಲಿ ಅನ್ಹೆಲ್ತಿ ಲೈಫ್ ಸ್ಟೈಲ್ ಇತ್ತು ಅಂತಂದರೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ. ಸೊ ಅದರ್ವೈಸ್ ನಾವೇನಾದರೂ ಹೆಲ್ತಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಅದು ಆ್ಯಕ್ಚುಲಿ ಭಯನೇ ಬೇಡ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, 1 ಬಾಯ್ ಹಾಗೆ 1 ಗರ್ಲ್ ಇದ್ದಾರೆ, 3ನೇ ಮಗು ಪ್ಲ್ಯಾನ್ ಯಾಕೆ ಅಂತೇಳಿ. ಸೊ ಆ್ಯಕ್ಚುಲಿ 3ನೇ ಮಗು ಪ್ಲ್ಯಾನ್ ಅಲ್ವೇ ಅಲ್ಲ. ಸೊ ಇದು ಪ್ಲ್ಯಾನ್ ಅಲ್ಲ, ಅನ್ಪ್ಲಾನಡ್, ಅನ್ಎಕ್ಸ್ಪೆಕ್ಟೆಡ್ ಇದು. ಸೊ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ 3ನೇ ಮಗು ಯಾಕೆ ಆಗಿದ್ದು ಅಂತೇಳಿ. ಹಾಗೆ ಇವಾಗ ಕೂಡ ಶಾರ್ಟಾಗಿ ಹೇಳ್ಬಿಡ್ತೀನಿ. ಸೊ ನನಗೆ ಅವಳು ಅಂದರೆ ಪಾಪು ಇವಾಗ 3ನೇ ಪಾಪು ಆಗಿದೆ ಅಲ್ವಾ. ಸೊ ಆ ಪಾಪು ಕನ್ಫರ್ಮ್ ಆಗೋವರೆಗೂ ನಮ್ಮ ತಲೆಯಲ್ಲಿ ನಾವಿಬ್ಬರು ನಮಗಿಬ್ಬರು ಅಷ್ಟೇ ಇದ್ದಿದ್ದು. ಸೊ ಮೇ ಬಿ ಗಾಡ್ ಡಿಸೈನ್ ಅನಿಸುತ್ತೆ. ಸೊ ಕನ್ಫರ್ಮ್ ಆಗಿ ತುಂಬ ಲೇಟಾಗಿ ನಾನು ಚೆಕ್ ಮಾಡ್ಕೊಂಡಿದ್ದಾಗ, ಅಂದರೆ 9 ವೀಕ್ಸ್ಗೆ ವಿತಿನ್ 6 ವೀಕ್ಸಲ್ಲಿತ್ತು ಅಂತಂದರೆ ಈಸಿಲಿ ಟ್ಯಾಬ್ಲೆಟ್ಸ್ ಮೂಲಕನೇ ನಾವು ಅದನ್ನು ಇದು ಮಾಡ್ಕೋಬೋದು. ಬಟ್ ಆದರೆ ಆಫ್ಟರ್ 7 ವೀಕ್ಸ್ ಆ್ಯಕ್ಚುಲಿ ಆಗಲ್ಲ, ಅದನ್ನು ಅಬಾರ್ಷನ್ನೇ ಮಾಡಿಸ್ಬೇಕು. ಸೊ ಹಿಂಗಿದ್ದಾಗ ಫೆಟಲ್ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರುತ್ತೆ. 9ನೇ ವಾರಕ್ಕೆ ಅದು ನಾನು ಚೆಕ್ ಮಾಡ್ಕೊಂಡಿದ್ದು 9ನೇ ವಾರ ಆಗಿತ್ತು. ಪಾಪು ಕೂಡ ಎಕ್ಸಾಕ್ಟಾಗಿ 9 ವೀಕ್ಸ್ಗೆ 9 ವೀಕ್ಸೇ ಡೆವಲಪ್ಮೆಂಟ್ ಆಗಿದ್ದರಿಂದ ನಾನು ಆ್ಯಕ್ಚುಲಿ ತೆಗೆಸಲಿಲ್ಲ. ಸೊ ಬಿಟ್ಕೊಳ್ಳೋಣ, ನನಗೆ ಯಾಕೋ ಆ ಮೂಮೆಂಟಲ್ಲಿ ನನಗೆ ಬೇಕು ಅಂತ ಅನ್ನಿಸ್ಬಿಡ್ತು. ಸೊ ಎಲ್ಲ ತೆಗ್ಸೋಕ್ಕೆ ಹಾಗೆ ರಿಮೂವ್ ಮಾಡಿಸ್ಬೇಕು ಅಂತಲೂ ಮಾತಾಡಿದ್ರು. ಯಾಕೋ ಸಡನ್ಲಿ ನನಗೆ ಅನಿಸಿದ್ದು, ನನಗೆ ಬೇಕು, ನನಗೆ ಇಷ್ಟ ಇರಲಿ, ಇದೊಂದಿರಲಿ, ನನಗೇನಾಗಿಲ್ಲ, ತುಂಬ ಹೆಲ್ತಿಯಾಗೇ ಇದ್ದೀನಿ, ಇದೊಂದು ಬೇಬಿ ಬೇಕು ಅಂತೇಳಿ ಬಿಟ್ಕೊಂಡಿದ್ದಷ್ಟೇ. ಸೊ ಅದರಲ್ಲೂ ಕಷ್ಟ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮನ್ನೇ ಸಾಕಿದ್ದಾರೆ ನಮ್ಮ ಪೇರೆಂಟ್ಸ್ ಅಂತಂದಾಗ ನಾವು ಮಕ್ಕಳನ್ನ ಸಾಕೋದ್ರಲ್ಲಿ ಏನು ಅನಿಸ್ಲಿಲ್ಲ ನನಗೆ. ಸೊ ನನ್ನ ಮಕ್ಕಳ ಒರಿಜಿನಲ್ ನೇಮ್ ಏನಂತ ಕೇಳಿದಿರಿ. ಸೊ ಒರಿಜಿನಲ್ ನೇಮ್ ಧ್ರುವ, ಧೃತಿ, ದೃಷ್ಟಿ. ಸೊ ಇದು 3 ಹೆಸರು ತುಂಬ ಡ್ರೀಮ್ ಫುಲ್ಲಾಗಿ ಇಟ್ಕೊಂಡಿದ್ದು. ಧ್ರುವ, ಧೃತಿ ಅಷ್ಟೇ ಇತ್ತು. ಸೊ ಇವಳಿಗೂ ಕೂಡ ಹಂಗೆ ಇರಲಿ ಹೆಸರು ಅಂತಂದು ಹೇಳಿ ದೃಷ್ಟಿ ಅಂತ ಇಟ್ಟಿರೋದು. ಹಾಗೆ ಕೆಲವೊಂದಷ್ಟು ಜನ ದೃಷ್ಟಿ ಅಂತ ಹೇಳಿ ನಾನು ಅನೌನ್ಸ್ ಮಾಡಿದಾಗ
ನೀವು ಕೇಳಿಸಲ್ವಾ ಬರ ಅದು ಇದು ಬರುತ್ತಲ್ಲ ಹಂಗೆಲ್ಲ ಕೇಳಿದ್ರು. ಓಕೆ, ಅವರಿಬ್ರಿಗೂ ದೂ ಬಂದಿತ್ತು, ಅದರಿಂದ ಹಂಗೆ ಇಟ್ಟಿದ್ದು. ಇವಳಿಗೆ ಆ್ಯಕ್ಚುಲಿ ಬಂದಿರೋದು ಬೇರೆ ಹೆಸರು, ಬಟ್ ನಾನು ಈ ಹೆಸರು ಇಟ್ಟಿದ್ದೀನಿ. ಯಾಕೆಂದರೆ ಕೆಲವೊಬ್ರು ಹೇಳ್ತಾರೆ ಜನ್ಮನಾಮದಿಂದನೇ ಕರೆಯುವಂಥ ಅವಶ್ಯಕತೆ ಇರೋದಿಲ್ಲ ಅಂತೇಳಿ. ಸೊ ನೋಡೋಣ, ಇನ್ನು ಟೈಮ್ ಇದೆ, ಡಿಸೈಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೆಗ್ನೆನ್ಸಿಲಿ ವೈಟ್ ಡಿಸ್ಚಾರ್ಜ್. ಸೊ ಪ್ರೆಗ್ನೆನ್ಸಿಲಿ ಆಗುವಂಥ ವೈಟ್ ಡಿಸ್ಚಾರ್ಜ್ ಬಗ್ಗೆ ಕೇಳಿದ್ದಾರೆ. ಸೊ ಆ್ಯಕ್ಚುಲಿ ಡಿಸ್ಚಾರ್ಜ್ ಅನ್ನೋದೇ ಸ್ವಲ್ಪ ರೆಗ್ಯುಲರ್ ಆಗಿರುತ್ತೆ. ಹಾಗೆ ಇದು ಜಾಸ್ತಿನೋ ಕಡಿಮೆನೋ ಅಥವಾ ಕಲರ್ ವೇರಿಯೇಷನ್ಸೋ ಇದನ್ನೆಲ್ಲ ನೋಡಿಕೊಂಡು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಓಕೆನಾ? ಸೊ ಡನ್. ಹಾಗೆ ಪಾಪು ಎಷ್ಟಿದ್ಲು ವೆಯ್ಟ್? ಇದು ತುಂಬ ಜನ ಕೇಳಿರೋದು ಕ್ವಶನ್ನು. ಪಾಪು 3 kg 300 ಗ್ರಾಮ್ ಇದ್ಲು. ಸೊ ಹೆಲ್ತಿ ವೆಯ್ಟ್. ಸೊ ತುಂಬ ಖುಷಿ ಆಯಿತು, ಪಾಪು ಚೆನ್ನಾಗೇ ವೆಯ್ಟ್ ಇದ್ಲು. ಆ್ಯಂಡ್ ನನಗೆ ಯಾವ ಕಡೆ ಜಾಸ್ತಿ ಮೂಮೆಂಟ್ಸ್ ಇತ್ತು ಅಂತ ಕೂಡ ಕ್ವಶನ್ಸ್ ಬಂದಿದೆ. ನನಗೆ ಇದ್ದಿದ್ದು ಈ ಪ್ರೆಗ್ನೆನ್ಸಿಲಿ, 3ನೇ ಪ್ರೆಗ್ನೆನ್ಸಿಲಿ ಕಂಪ್ಲೀಟಾಗಿ ರೈಟ್ ಸೈಡ್ಗೆ. ಸೊ ರೈಟ್ ಸೈಡ್ಗೆ ಪೂರ್ತಿ ನನಗೆ ಮೂಮೆಂಟ್ಸ್ ಇತ್ತು. ಬಟ್ ಒಂದು ಹೇಳ್ತೀನಿ, ಪ್ರೆಡಿಕ್ಟ್ ಮಾಡಬೇಡಿ, ಅಂದರೆ ಮೂಮೆಂಟ್ಸ್ ಮೇಲೆ ಪ್ರೆಡಿಕ್ಟ್ ಮಾಡಬೇಡಿ. ಮೊದಲನೇದು ಮಗು ಗಂಡು ಮಗು ಅಂತ ಅಂದ್ಕೊಂಡಿದ್ದೆ, ಗಂಡು ಮಗು ಆಯಿತು. ಎರಡನೇದು ಹೆಣ್ಮಗು ಅಂತ ಅಂದ್ಕೊಂಡಿದ್ದೆ, ಹೆಣ್ಮಗುನೇ ಆಯಿತು. ಬಟ್ 3ನೇದು ಗಂಡು ಮಗು ಅಂದ್ಕೊಂಡು ಹೆಣ್ಮಗು ಆಯಿತು. ಎಲ್ಲ ಸಿಂಟಮ್ಸು ಉಲ್ಟಂಪಟ ಆಯಿತು. ಸೊ ಹಾಗಾಗಿ ನನಗೆ ಈ ಸರಿ ಎಕ್ಸ್ಪೀರಿಯನ್ಸ್ ಆಗಿರೋದು ಪ್ರೆಡಿಕ್ಟ್ ಮಾಡಬಾರ್ದು ಅಂತ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ನಮ್ಮ ಅತ್ತೆ ಮಾವ ಎಲ್ಲಿದ್ದಾರೆ, ಹಾಗೆ ಅವ್ರನ್ನ ಯಾಕೆ ತೋರಿಸ್ತಾ ಇಲ್ಲ ಅಂತೇಳಿ. ಆ್ಯಕ್ಚುಲಿ ಇಲ್ಲಿ ಇವಾಗ ಏನಿದ್ದೀನಿ ಇದು ನಮ್ಮ ಮನೆ, ನಾನು ಜಯಂತ್ ನನ್ನ ಮಕ್ಕಳು ಅಷ್ಟೇ ಇರುವಂಥ ಮನೆ. ಸೊ ಅತ್ತೆ ಮಾವ ಆ್ಯಕ್ಚುಲಿ ಊರಲ್ಲಿದ್ದಾರೆ, ಹರಿಹರದಲ್ಲಿದ್ದಾರೆ. ಸೊ ಅವರು ನಮ್ಮೊಟ್ಟಿಗೆ ಇಲ್ಲ. ಯಾಕೆ ಅಂದರೆ ಅಲ್ಲೂ ಕೂಡ ಫ್ಯಾಮಿಲಿ ಇದೆ, ಅದಷ್ಟೇ ಕಾರಣ, ಬೇರೆ ಏನು ರೀಸನ್ ಇಲ್ಲ. ತುಂಬ ಚೆನ್ನಾಗೇ ಇದ್ದಾರೆ. ಯಾಕೆ ತೋರಿಸ್ತಾ ಇಲ್ಲ ಅಂದರೆ ಅವ್ರು ನಮ್ಮ ಜೊತೆಲಿಲ್ಲ, ಹಾಗಾಗಿ ತೋರಿಸ್ತಾ ಇಲ್ಲ. ಬಟ್ ತೋರಿಸೋವಂಥ ಚಾನ್ಸ್ ಬಂತು ಅಂತಂದರೆ ಸೀರಿಯಸ್ಲಿ ತೋರಿಸ್ತೀನಿ, ಬಿಕಾಸ್ ಐ ಲವ್ ದಟ್ ಫ್ಯಾಮಿಲಿ. ಸೊ ತುಂಬ ಚೆನ್ನಾಗಿದ್ದಾರೆ ನನ್ನ ಜೊತೆ ಎಲ್ಲರೂ ಕೂಡ. ಹಾಗೆ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ ಆ ಫ್ಯಾಮಿಲಿಯಲ್ಲಿ ನಾನೊಬ್ಬಳಾಗಿರೋದ್ರಿಂದ. ಸೊ ಅದನ್ನು ಇನ್ನೂ ಶೇರ್ ಮಾಡ್ಕೋಬೇಕು. ನಾನು ಇನ್ನಷ್ಟು ವಿಚಾರಗಳಿದೆ ನನ್ನ ಗಂಡನ ಮನೆ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮತ್ತೆ ಆ್ಯಕ್ಚುಲಿ ಅತ್ತೆ ಅಂದರೆ ಒಂದು ಬೆಸ್ಟ್ ಫ್ರೆಂಡು. ಇವತ್ತಿಗೂ ನಾವು ಕೂತ್ಕೊಂಡ್ವಿ ಅಂತಂದರೆ ಅವ್ರ ಮಗನ ಜೊತೆ ಮಾತಾಡ್ತಾರೆ ಗೊತ್ತಿಲ್ಲ, ನಾವಿಬ್ಬರು ಮಾತಾಡೋದೇ ಜಾಸ್ತಿ. ಅಷ್ಟು ಫ್ರೆಂಡ್ಲಿ, ಅಷ್ಟು ಒಳ್ಳೆ ನನಗೆ ಅತ್ತೆ. ಅದನ್ನು ಕೂಡ ನೆಕ್ಸ್ಟ್ ಬರೋವಂಥ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಆ್ಯಂಡ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತೇಳಿ, ನಂದು ಹಳೆ ಚಾನಲ್ದು ಪೇಮೆಂಟ್ ತೊಗೊತಾ ಇದ್ದೀನಿ ನಾನು. ಆ್ಯಂಡ್ ಈ ಹೊಸ ಚಾನಲ್ದು ಇನ್ನೂ ಫಸ್ಟ್ ಪೇಮೆಂಟ್ ಬಂದಿಲ್ಲ. ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ, ಕೌಂಟು ಆಗ್ತಾ ಇದೆ, ಎಲ್ಲದೂ ಆಗ್ತಾ ಇದೆ. ಫಸ್ಟ್ ಪೇಮೆಂಟ್ ಇನ್ನೂ ಬಂದಿಲ್ಲ. ಬಿಕಾಸ್ ಯೂಟ್ಯೂಬಲ್ಲಿ ಕೆಲವೊಂದಷ್ಟು ನೀತಿ ನಿಯಮಗಳಿದೆ, ಅದನ್ನೆಲ್ಲ ದಾಟ್ಕೊಂಡು ಹೋಗಲೇಬೇಕು. ಒಂದು ಟೈಮ್ ಅಂತ ಬರುತ್ತೆ, ಆವಾಗ ಖಂಡಿತ ಕಳಿಸ್ತಾರೆ. ಬಟ್ ಯೂಟ್ಯೂಬಲ್ಲಿ ಯಾರೆಲ್ಲ ಯೂಟ್ಯೂಬ್ನ ಬಿಲೀವ್ ಮಾಡಿ ಏನೋ ಒಂದು ಮಾಡ್ಬೇಕಂತ ಮಾಡ್ತಾ ಇದ್ದಾರೋ ಅವ್ರಿಗೆ ಯಾರು ಕೂಡ ಯೂಟ್ಯೂಬ್ ಕಡೆಯಿಂದ ಮೋಸ ಆಗದೆ ಇರೋ ರೀತಿಯಾಗಿ ಯೂಟ್ಯೂಬ್ ಪೇಮೆಂಟನ್ನು ಕಳಿಸುತ್ತೆ. ಅದು ಮಾತ್ರ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಇದು ನಂದು ಯೂಟ್ಯೂಬ್ ಪೇಮೆಂಟ್ ಕತೆ. ಬಟ್ ಹಳೆ ಚಾನಲಿಂದ ನಾನು ಪೇಮೆಂಟ್ ತೊಗೊತಾ ಇದ್ದೀನಿ. ನನ್ನ ಫೇವ್ರೆಟ್ ಯೂಟ್ಯೂಬರ್ ಯಾರು? ಸೊ ಫೇವ್ರೆಟ್ ಯೂಟ್ಯೂಬರ್ ಅಂತಲ್ಲ, ಯೂಟ್ಯೂಬರ್ ಅಂದ್ರೇ ಅವ್ರ ಹಿಂದ್ಗಡೆ ಏನೋ ಒಂದು ಎಫರ್ಟ್ ಇರುತ್ತೆ ಅಂತ ಬಿಲೀವ್ ಮಾಡಿ ನೋಡ್ತೀನಿ ನಾನು. ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲರದು ನೋಡ್ತಾ ಇರ್ತೀನಿ, ಬಟ್ ನನ್ನ ಅಷ್ಟು ಫಾಲೋ ಮಾಡ್ತಾ ಇಲ್ಲ ಯಾರನ್ನು. ಬಿಕಾಸ್ ನಾನು ನೋಡಿ ಇನ್ಸ್ಪೈರ್ ಆಗಿದ್ದು ತೆಲುಗುವಲ್ಲಿ ಇಬ್ಬರು ಇದ್ದಾರೆ ಲೇಡೀಸ್, ಹೆವೆನ್ಲಿ ಹೋಮ್ ಮೇಡ್ ಅಲೇಖ್ಯ ಅಂತ. ಫಸ್ಟ್ ವ್ಲಾಗ್ಸ್ ಅಂದರೆ ಏನಂತ ಕಲ್ತಿದ್ದೆ ನಾನು ಅವರಿಂದ. ಸೊ ಅವ್ರನ್ನ ನೋಡಿ, ಆ್ಯಂಡ್ ಅವ್ರ ಗಂಡ ಹೆಂಡತಿ ಅಷ್ಟೇ ಇರೋದು, ಬಟ್ ಅವ್ರು ನಂಗೆ ತುಂಬ ಇನ್ಸ್ಪಿರೇಷನ್ ಆದರು. ಬಿಕಾಸ್ ನಮ್ಮ ಚಿಟ್ಟಿ ದೊಡ್ಡವನು ಹೊಟ್ಟೆ ಒಳಗಡೆ ಇದ್ದಾಗ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಅನ್ನೋದನ್ನು ನೋಡಿದ್ದು, ಅವನು ಹೋಟೆಲಿದ್ದಾಗ ವ್ಲಾಗ್ಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದು. ಅದಾಗ್ತಾ ಏನೋ ತಲೆಗೆ ಬಂತು, ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇನ್ನೊಂದು ಭಾರ್ಗವಿ ಅವರು. ಸೊ ಭಾರ್ಗವಿ ಕೂಡ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ. ಇವರಿಬ್ಬರನ್ನ ನಾನು ತುಂಬ ಜಾಸ್ತಿ ನೆನೆಸ್ತೀನಿ. ಅದರ್ವೈಸ್ ಇನ್ಯಾರೇ ಯೂಟ್ಯೂಬರ್ಸ್ನ ನೋಡಿದ್ರು ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ, ಡೆಡಿಕೇಶನ್ ಹೆಂಗಿದೆ, ಅವರಿಂದ ಎಷ್ಟು ಎಫರ್ಟ್ ಆಗ್ತಾ ಇದ್ದಾರೆ, ಒಂದು ವಿಡಿಯೋ ಮಾಡಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಅವ್ರ ಟ್ಯಾಲೆಂಟ್ ಏನು, ಅವರಿಂದ ನಾನೇದ್ರು ಕಲಿಬೇಕಾ, ಕಲಿತು ಬಿಡೋಣ. ಸೊ ಇಷ್ಟನ್ನ ಮಾತ್ರ ನೋಡ್ತೀನಿ. ಎವ್ರಿ ಒನ್ ನಾನು ತಗೊತೀನಿ, ಬೇಗ ಅವ್ರನ್ನ ನೋಡಿ ಏನು ಕಲಿಬೇಕೋ ತಗೊತೀನಿ. ಸೊ 3 ಮಕ್ಕಳನ್ನ ಹೆಂಗೆ ನೋಡ್ಕೊತೀರಾ? ಐ ಮೀನ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಆ್ಯಂಡ್ ಫೈನಾನ್ಷಿಯಲಿ. ಸೊ ಮೆಂಟಲಿ ಇಲ್ಲ, ಆ್ಯಕ್ಚುಲಿ ಫೈನಾನ್ಷಿಯಲಿ ಇದೆ. ಆ್ಯಕ್ಚುಲಿ 3 ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಫೈನಾನ್ಷಿಯಲಿ ಫಿಸಿಕಲಿ ಅಂತ ಹೇಳಿ ಕೇಳಿದಿರಿ. ಸೊ ಫೈನಾನ್ಷಿಯಲಿ ನೋಡ್ಕೋಬೇಕು ಮತ್ತು ಫಿಸಿಕಲಿ ನೋಡ್ಕೋಬೇಕು ಅಂತಂದರೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಸೊ ಸ್ಟ್ರಾಂಗ್ ಇದ್ವಿ ಅಂತಂದರೆ ಫಿಸಿಕಲಿ ನೋಡ್ಕೋಬೋದು, ಫೈನಾನ್ಷಿಯಲಿ ನೋಡ್ಕೋಬೋದು. ಹಾಗೆ ನಮ್ಮ ಥಾಟ್ಸ್ನ ಅದರ್ವೈಸ್ ಬಿಲ್ಡ್ ಮಾಡ್ಕೋಬೇಕು. ಇದೆಲ್ಲದೂ ಕೂಡ ನಿಮಗೆ ನನ್ನ ವ್ಲಾಗ್ಸಲ್ಲೇ ಸಿಗುತ್ತೆ. ನಾನು ಇಲ್ಲಿ ಡೀಟೇಲ್ ಆಗಿ ಹೇಳಿಬಿಟ್ರೆ ನಿಮಗೆ ಲೆಂತಿ ವಿಡಿಯೋ ಅನಿಸ್ಬಿಡುತ್ತೆ ಹೊರತು ಆನ್ಸರ್ ವಿಡಿಯೋ ಅಂತ ಅನ್ಸಲ್ಲ. ಅಫ್ಕೋರ್ಸ್ ನೀವು ಹಾಗೇನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂತಂದರೆ ಡೈಲಿ ವ್ಲಾಗ್ಸ್ನ ಫಾಲೋ ಮಾಡ್ತಾ ಇರಿ. ನೆಕ್ಸ್ಟ್ ನಂದು ರೋಟೀನ್ಸ್, ಇವಾಗೇನೋ ಬಾಣ್ತಿ, ಹಸಿ ಬಾಣ್ತಿ, ಸೊ ಹಾಗೆ ಹಿಂಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಬಟ್ ನೆಕ್ಸ್ಟ್ ನನ್ನ ರೋಟೀನ್ಸ್ ಎಲ್ಲ ಸ್ಟಾರ್ಟ್ ಆದಾಗ ನಿಮಗೆ ಇನ್ ಡೀಟೇಲ್ ಆಗಿ ನಾನು ಶೇರ್ ಮಾಡ್ಕೊತಾ ಇರ್ತೀನಿ, ಹೆಂಗೆ ಹೋಗ್ತಾ ಇದೆ, ಏನೇನು ಮಾಡ್ತಾ ಇದ್ದೀವಿ. ನೋಡೋಣ, ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಹೆಂಗೆ ನೋಡ್ಕೊತೀರಿ ಅಂತೇಳಿ.
ಸೊ ಎಸ್, ನನ್ನ ಕ್ವಾಲಿಫಿಕೇಶನ್ ಏನು, ಡಿಪ್ಲೊಮಾ. ಸೊ ಡಿಪ್ಲೊಮಾ ಮಾಡಿರೋದು ನಾನು ದುರ್ಗದಲ್ಲಿ, ಚಿತ್ರದುರ್ಗದಲ್ಲಿ. ಸೊ ಇರೋದು ದಾವಣಗೆರೆಯಲ್ಲಿ. ನನಗೆ ಫೇವ್ರೆಟ್ ಅಂದರೆ ಅಲ್ಲೇ. ಜಸ್ಟ್ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಹೇಗೆ ಮಾಡ್ತಾ ಇದ್ದೀನಿ, ಹೌ ಐ ಮ್ಯಾನೇಜ್. ಸೊ ಹೇಗೆ ಬ್ರೆಸ್ಟ್ ಫೀಡಿಂಗ್ ಜರ್ನಿ ನಡೀತಾ ಇದೆ, ರೂಟೀನ್ಸ್ ಎಲ್ಲ ನಡೀತಾ ಇದೆ ಅಂತೇಳಿ. ಎಸ್, ಇದನ್ನ ಕೂಡ ಶೇರ್ ಮಾಡ್ಕೋಬೇಕು. ಬಟ್ ಇವಾಗ ಇನ್ಫ್ಯಾಂಟ್ ಜಸ್ಟ್ ಹುಟ್ಟಿರೋ ಮಗು ಇವಾಗ ಒಂದು 13 ದಿನ ಆಗಿರ್ಬೋದು ಅಷ್ಟೇ. ಸೊ ಅವಳು ರೋಟೀನ್ಸ್ ಹೇಳೋಕ್ಕಾಗಲ್ಲ. ಅವಳು ಯೂರಿನ್ ಪಾಸ್ ಆಯ್ತು ಅಂದ ತಕ್ಷಣ ಅವಳಿಗೆ ಹಾಲು ಬೇಕು, ಮತ್ತು ಮೋಷನ್ ಮಾಡಿದ್ಲು ಅಂದ ತಕ್ಷಣ ಹಾಲು ಬೇಕು. ಆ್ಯಂಡ್ ಹಿಂಗೆ ಇರುತ್ತೆ. ಒಂದ್ಸರಿ ಎದ್ದೇಳ್ತಾಳೆ, ಒಂದೊಂದ್ಸರಿ ಎದ್ದೇಳಲ್ಲ. ಒಂದ್ಸರಿ 2 ಅವರ್ಸ್ಗೆ ಎದ್ಬಿಡ್ತಾಳೆ, ಇನ್ನೊಂದ್ಸರಿ 3 ಅವರ್ಸ್ ಆದರೂ ಎದ್ದೇಳಲ್ಲ. ಸೊ ಹಿಂಗೆ ಪರ್ಟಿಕ್ಯುಲರ್ ಜರ್ನಿ ಅಂತಲ್ಲ, ಅವ್ರು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವಾಗ ಸುಮ್ಮನೆ ಕೊಡೋದೇ ಕೆಲಸ. ಸೊ ಹೆಲ್ತಿಯಾಗಿದ್ದಾಳ ಇಲ್ಲ ಅಂತ ನೋಡ್ಕೊತಾ ಇರಬೇಕು, ಸುಮ್ಮನೆ ಹಾಲು ಕುಡಿಸ್ತಾ ಇರಬೇಕು. ಸೊ ಇದಿಷ್ಟು ನಡೀತಾ ಇದೆ ಅಷ್ಟೇ. ಅವಳು ಯಾವಾಗಿದ್ರು ಕೂಡ ನಾನು ಅಲರ್ಟ್ ಆಗಿರ್ತೀನಿ, ಆ್ಯಂಡ್ ನಾನು ತುಂಬ ಅಲರ್ಟ್ ಆಗಿ ನೋಡ್ಕೊತಾ ಇದ್ದೀನಿ. ಇದು ಪ್ರೆಸೆಂಟ್ ಜರ್ನಿ. ಅದರ್ವೈಸ್ 1 ಮಂತ್ ಮೇಲೆ ಮೇ ಬಿ ಚೇಂಜಸ್ ಆಗ್ಬೋದು, ಅವಾಗ ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಆ್ಯಂಡ್ ಅಮ್ಮನ ಮನೆಯಲ್ಲಿ ಯಾಕೆ ಇಲ್ಲ ಇನ್ನೂ ಹೋಗಿಲ್ಲ ಅಂತಂದರೆ, ಇನ್ನೇನು ಇವತ್ತು ಹೋಗಬೇಕು. ಸೊ ಹೋಗುವಂಥ ಟೈಮ್ 3ನೇ ಮಗು ಆಗಿರೋದ್ರಿಂದ 3ನೇ ಮಗು ಗಂಡನ ಮನೆಯಲ್ಲೇ ಆಗ್ಬೇಕಂತ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಪದ್ಧತಿ, ಅಥವಾ ನಡೆಸ್ತಾ ಇರ್ತಾರೆ. 1, 2ನೇ ಮಗು ಆಯಿತು ಅಂದರೆ ಅಮ್ಮನ ಮನೆಯಲ್ಲಿ, 3ನೇದು ಆಯಿತು ಅಂದರೆ ಗಂಡನ ಮನೇಲಿ ಇರುತ್ತೆ. ಸೊ ಹಾಗೆ ಏನಾದರೂ ನೀವು ನಡೆಸ್ತಾ ಇದ್ರೆ ಕಮೆಂಟ್ ಮೂಲಕ ಶೇರ್ ಮಾಡಿ ನೋಡೋಣ. ನಮ್ದು ಇವಾಗ ಹಂಗೆ ಇರೋದು ಪದ್ಧತಿ. ಇಲ್ಲಿ ಕೆಲವೊಂದು 13 ದಿನದ ನೀರೆಲ್ಲ ಹಾಕ್ಕೊಂಡು ಬೇಕಾದ್ರೆ ಹೋಗಿ ರೆಸ್ಟ್ ಮಾಡಿ ಬರ್ಬೋದು. ಸೊ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಫೈನಲಿ ಲಾಸ್ಟ್ನೇ ಕ್ವಶನ್, EDDಗೂ ನನ್ನ ಡೆಲಿವರಿಗೂ ಎಷ್ಟು ಡಿಫ್ರೆನ್ಸ್ ಇತ್ತು ಅಂತೇಳಿ. ಸೊ EDD ಕೊಟ್ಟಿದ್ದು ನನಗೆ ಜನವರಿ 15-17ಗೆ ಇಷ್ಟೊಳಗಡೆ ಆಗ್ಬೋದು ಅಂತೇಳಿ. ಆಗಿದ್ದು 9ಗೆ, ಜಸ್ಟ್ 1 ವೀಕ್ ಬಿಫೋರ್ ಆಗಿದೆ ಅಷ್ಟೇ. ಸೊ ಫುಲ್ ಟರ್ಮಲ್ಲೇ ಆಗಿದೆ. ಆ್ಯಂಡ್ 1 ವೀಕ್ ಬಿಫೋರ್ ಆಗಿದೆ. 39 ವೀಕ್ಸ್ ಕಂಪ್ಲೀಟೆಡ್, ಎಕ್ಸಾಕ್ಟ್ 39 ವೀಕ್ಸ್ ಕಂಪ್ಲೀಟ್ ಆಗಿ 1 ಡೇಗೆ ಪಾಪು ಹುಟ್ಟಿದ್ದಾಳೆ. ಸೊ ಇದಿಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಕ್ವಶನ್ಸ್ಗಳನ್ನ ಹಾಕಿದ್ರು, ಬಟ್ ಐ ಥಿಂಕ್ ನೋಟ್ ಮಾಡ್ಕೊಂಡಿಲ್ವೋ ಅಥವಾ ಮಿಸ್ ಆಗಿದೆನೋ ಗೊತ್ತಿಲ್ಲ. ಎಲ್ಲೋ ಒಂದೊಂದು ಟೈಮ್ ಫ್ರೀ ಇದ್ದಾಗ ಕಮೆಂಟ್ಸ್ ಎಲ್ಲ ನೋಡುವಾಗ ನೋಡಿದ್ದೀನಿ ಅಷ್ಟೇ. ಇಟ್ಸ್ ಓಕೆ, ಇನ್ನೂ ಬರೋವಂಥ ದಿನಗಳಲ್ಲಿ ಮತ್ತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಐ ಹೋಪ್ ನೀವು ಕೇಳಿರುವಂಥ ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿದ್ದೀನಿ ಅಂತೇಳಿ. ಇನ್ನಷ್ಟು ಕನ್ಫ್ಯೂಷನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.